ಬೀದರ್ ತಾಲೂಕು, ಪಾಲ್ಕಿ ತಾಲೂಕು ಹಾಗೂ ಹುಮ್ನಾಬಾದ್ ತಾಲೂಕಿನ 28 ಹಳ್ಳಿಗಳ ಒಂದು 50 ಕುಟುಂಬಗಳು, ಅಂದರೆ ಒಂದು ಲಕ್ಷ ಕುಟುಂಬದ ಸದಸ್ಯರೆಲ್ಲ ಒಂದು ಬೀದಿ ಪಾಲಾಗಿದ್ದಾರೆ. ಕಾರಂಜದಲ್ಲಿ ತಮ್ಮ ಜಮೀನನ್ನು ಕೊಟ್ಟು, ಕಾರಂಜ ಜಲಾಶಯಕ್ಕೆ ಜಮೀನು ಕೊಟ್ಟು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಮೊದಲು 3,000 ಕೊಟ್ಟರು, ಆನಂತರ 7,000 ಕೊಟ್ಟರು 1982ರಲ್ಲಿ. ಅಂದಿನಿಂದ ಹೋರಾಟ ನಡೀತಾನೆ ಇದೆ. ನಮ್ಮ ಜಮೀನಿಗೆ ವೈಜ್ಞಾನಿಕ ಪರಿಹಾರ ಕೊಡಬೇಕಂತ ಹೋರಾಟ ನಡೀತಾನೆ ಇದೆ. ಎಲ್ಲರೂ ಸ್ಪಂದನೆ ಮಾಡ್ತಾ ಇದ್ದಾರೆ. 2018ರಲ್ಲಿ ನಾವಿಲ್ಲಿ DC ಆಫೀಸ್ ಎದುರು ಧರಣಿ ಕುಂತೆವು. ಸರ್ಕಾರದಿಂದ ನಮಗಿಂದ ಆಶ್ವಾಸನೆ ಕೊಟ್ಟು ಎಬ್ಬಿಸಿದ್ರು 2018ರಲ್ಲಿ. ಅದ ನಂತರ ಕೋವಿಡ್ ಬಂತು, 1-2 ವರ್ಷ ಏನಾಗಿಲ್ಲ. ಮತ್ತು 2020ರಲ್ಲಿ ಮತ್ತೆ ನಾವು ಧರಣಿ ಕುಂತೆವು. 1,000 ದಿನಗಳವರೆಗೆ ನಿರಂತರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕಚೇರಿ ಎದುರುಗಡೆ ಧರಣಿ ಮಾಡಿದ್ದೆವು. ಆ ಸಮಯದಲ್ಲಿ ಸಂಪೂರ್ಣ ಸರ್ಕಾರ ಬಂದು ನಮಗೆ ಎಬ್ಬಿಸ್ತು, ಆಶ್ವಾಸನೆ ಕೊಟ್ಟು. ಜಿಲ್ಲಾ ಇದು ಇನ್ಚಾರ್ಜ್ ಮಿನಿಸ್ಟರ್, DC, SP, AC, ಡೆಪ್ಟಿ ಪ್ರೆಸಿಡೆಂಟ್, ಮುನ್ಸಿಪಲ್ ಪ್ರೆಸಿಡೆಂಟ್ ಎಲ್ಲರೂ ಕೂಡಿ ಸರ್ಕಾರದ ವತಿಯಿಂದ ನಮ್ಗೆ ಆಶ್ವಾಸನೆ ಕೊಟ್ಟು ನಮ್ಗೆ ಎಬ್ಬಿಸಿದ್ರು. ಜನರಿಗೆಲ್ಲ ಏನು ಕೊಟ್ಟರೆ ಸರ್ ಆಶ್ವಾಸನೆ ಕೊಟ್ಟು ನಾವು ನಿಮ್ಮ ವೈಜ್ಞಾನಿಕ ಪರಿಹಾರ ಕೊಡ್ತೇವೆ, ನೀವು ಈಗ ಧರಣಿ ವಾಪಸ್ ತಗೋರಿ, ನೀವು ಆಮೇಲೆ ಸ್ವಲ್ಪ ದಿವಸ ಕಾಯ್ದು ನಾವು ನಿಮ್ಗೆ ಪರಿಹಾರ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು. ಸರ್ಕಾರಿ ಆಶ್ವಾಸನೆ ಇದೆ ಅದು. ಅದ ನಂತರ ಏನು ಮಾಡಿದ್ರು, ಒಂದು ಕಮಿಟಿ ಕೊಡಿದ್ರು, ಟೆಕ್ನಿಕಲ್ ಕಮಿಟಿ ಕೊಡಿದ್ರು ಸ್ಟಡಿ ಮಾಡ್ಬೇಕಂತ. ಟೆಕ್ನಿಕಲ್ ಕಮಿಟಿದ್ರೆ ಏನು ಹೇಳ್ತಾರೆ, ಹಿಂದೆ 1982ರಲ್ಲಿ ಇವರಿಗೆ 3,000 ರೂಪಾಯಿ ಪರಿಹಾರ ಕೊಟ್ಟಿದ್ದು ಅಂತ ಹೇಳ್ಯಾರ ಅವ್ರು ಹೇಳಿದ್ದು ಸರಿಯಾಗಿದೆ. ನಾವೇನು ಕೇಳ್ತಾ ಇದ್ದೀವಿ, ಮಾನವೀಯತೆ ಆಧಾರದ ಮೇಲೆ ಪರಿಹಾರ ಕೊಟ್ಟಂತ ಕೇಳ್ತಾ ಇದ್ದೇವೆ. ಯಾಕಂದ್ರೆ ಕೆಲವು ಜನರು ಮಾತ್ರ, ಬೆರಳಿನಕ್ಕೆ ಜನರು ಮಾತ್ರ ಕೋರ್ಟಿಗೆ ಹೋಗಿದ್ದಾರೆ, ಅವ್ರಿಗೆ ನ್ಯಾಯ ಸಿಕ್ಕಿದೆ. ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ, ಎಲ್ಲರ ಹತ್ರ ದುಡ್ಡಿಲ್ಲ, ನಾಲೆಜ್ ಇಲ್ಲ, ಬರ್ಲಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಮಾಹಿತಿ ಇಲ್ಲ. ಅದಕ್ಕೆ ಅದ ನಂತರ ಏನಾಯ್ತು, 2 CMಗಳು ಹೋದರು. ಇವರು ಕುಮಾರಸ್ವಾಮಿ ಹೋದರು, ಯಡಿಯೂರಪ್ಪ ಹೋದರು, ಆಮೇಲೆ ಸಿದ್ದರಾಮಯ್ಯ ಬಂದರು. ಯಾವ ಮುಖ್ಯಮಂತ್ರಿ ಬಂದ್ರು ನಮ್ಮ ಸಮಸ್ಯೆಗೆ ಅವ್ರು ಸ್ಪಂದನೆ ಮಾಡಿದ್ದಾರೆ. ತಾತ್ವಿಕವಾಗಿ ಅವ್ರು ಒಪ್ಕೊಂಡ್ರು ಪರಿಹಾರ ಕೊಡ್ತೇವೆ ಅಂತಂದು. ಆದರೆ ಏನಾಯ್ತು, ಸಿದ್ದರಾಮಯ್ಯ ಬಂದಾಗ ಅವ್ರು ನಮ್ಗೆ ಹೇಳಿದ್ರೆ ಒಂದು ಪರಿಹಾರ ಕೊಡ್ತೇವೆ, ಒಂದು ಕಮಿಟಿ ಕೂರ್ಸೋದು, ರಿಪೋರ್ಟ್ ತರ್ತೇವೆ, ಪರಿಹಾರ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು. ಅದ ನಂತರ ಏನು ಕಮಿಟಿ ಇದೇ ರಿಪೋರ್ಟ್ ಕೊಟ್ಟರು. 1982ರಲ್ಲಿ ಇವರಿಗೆ 3,000 ಪರಿಹಾರ ಕೊಟ್ಟಿದೆ ಅಂತಂದು. ಅಂದರೆ ಈಗ ಮಿನಿಸ್ಟ್ರಿ ಏನಿದ್ದಾರೆ, ಉಪಮುಖ್ಯಮಂತ್ರಿ, ನೀರಾವರಿ ಮಂತ್ರಿ ಏನಿದ್ದಾರೆ ಶಿವಕುಮಾರ್, ಅವರು ವಿಭಾಗ ಇದು, ಅವ್ರು ಉತ್ತರ ಕೊಡಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಆದರೆ ಅವಾಗ ಅವರೇನು ಡೆಲ್ಲಿಗೆ ಹೋಗಿದ್ದರಿಂದ ನಮ್ಮ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಶಿವರಾಜ್ ತಂಗಡಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ಈಗಾಗಲೇ ಪರಿಹಾರ ಕೊಟ್ಟಿದ್ದೆ, ಆ ಚಾಪ್ಟರ್ ಮುಗಿದಾಗ ಬೆಳೆದರು. ಯಾಕಂದ್ರೆ ಅವ್ರಿಗೆ ಮಾಹಿತಿ ಇಲ್ಲ. ಅವ್ರ ವಿಭಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ವಿಷಯ ಅಧ್ಯಯನ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ತಪ್ಪು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನರಿಗೆ ಕನ್ಫ್ಯೂಸ್ ಮಾಡೋಂಥದ್ದು, ನಮ್ಮ ಕಾರಂಜ ಸಂತ್ರಸ್ತರಿಗೆ ಗೊಂದಲ ಉಂಟು ಮಾಡುವಂಥ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಅದು ತಪ್ಪು, ಅದನ್ನು ನಾವು ಖಂಡಿಸ್ತೇವೆ. ಆದರೆ ಜವಾಬ್ದಾರಿ ಇರುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವ್ರು 3 ಕೂಡಿ ಅವ್ರ ಜವಾಬ್ದಾರಿ ಇರೋದು ಪರಿಹಾರ ಕೊಡೋದು, ಸಮಸ್ಯೆ ಬಗೆಹರಿಸೋದು. ಅವ್ರು ಕೂಡಿ ಇದಕ್ಕೆಲ್ಲ ಸರಿ ಮಾಡಬೇಕು, ಎಲ್ಲ ಅಧ್ಯಯನ ಮಾಡಬೇಕು. ಒಂದು ಪರಿಹಾರ ಮಾನವೀಯತೆ ಆಧಾರದ ಮೇಲೆ ವೈಜ್ಞಾನಿಕ ಪರಿಹಾರ ಘೋಷಣೆ ಮಾಡಬೇಕು, ತಕ್ಷಣ ಘೋಷಣೆ ಮಾಡಬೇಕು. ಅವ್ರು ಏನಾದರೂ ತಡ ಮಾಡಿದ್ರೆ ಮುಂದೆ ಮತ್ತೆ ಹೋರಾಟಕ್ಕೆ ಆಸ್ಪತ್ರೆ ಕೊಡಬಾರ್ದು ಅಂತ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ವೀರಭದ್ರಪ್ಪ ಉಪ್ಪಿನ್, ನಿರ್ದೇಶಕರು, ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಬೀದರ್. ಇವತ್ತು ಬೀದರ್ ಜಿಲ್ಲೆಯಲ್ಲಿ, ನಮ್ಮ ಬೀದರ್ ಜಿಲ್ಲಾ ಗಡಿನಾಡು ಜಿಲ್ಲಾದಲ್ಲಿ ಇವತ್ತು ನೀರಾವರಿ ಯೋಜನೆ ಅಂತಂದರೆ ಇವತ್ತು ನಮ್ಮದು ಕಾರಂಜ ಡ್ಯಾಮ್ ಆಗ್ಲಿಕ್ಕೆ ನಮ್ಮ ತಂದೆ, ನಮ್ಮ ತಾತಂದ್ರೆ ಸರ್ಕಾರದ ಒಂದು ಯಾವುದನೇ ಯೋಜನೆ ಆಗೋದು ಅಂತಂದ್ರೆ ಯಾವುದೇ ಷರತ್ತು ಬದ್ದಂತೆಯೇ ನಾವು ನಮ್ಮ ತಾಯಿ ಸಮಾನಾಗಿರ್ತಕ್ಕಂಥ ಜಮೀನು ಅನ್ನೋದಕ್ಕೆ ನಾವು ಸರ್ಕಾರಕ್ಕೆ ಅನ್ನೋದಕ್ಕೆ ಕೊಟ್ಟಿದ್ದೀವಿ. ಆಗೋತ್ತೆ ಅನ್ನೋದಕ್ಕೆ ಸರ್ಕಾರ ನಮ್ಮ ಜಮೀನು ಕೇಳಿದಾಗ ನಮ್ಮ ಜಮೀನು ತುಂಬ ಹೊತ್ತಿಗೆ ನಿಮಗೆ ನ್ಯಾಯಯುತವಾಗಿ ಬೆಲೆ ಕೊಡ್ತೀವಿ, ನ್ಯಾಯಯುತವಾಗಿ ನಿಮ್ಮ ಮನೆ ಒಂದು ನೌಕರಿ ಕೊಡ್ತೀವಿ ಅಂತ ಎಲ್ಲ ಏನೇನೋ ಹೇಳಿಕೆಸೋದಕ್ಕೆ ಅಂದ್ರೆ ನಮ್ಮ ಹಿರುಗಳಿಗೆ ಹೇಳಿಕೆಸೋದಕ್ಕೆ ಜಮೀನು ತೊಗೊಂಡು ಇವತ್ತು ನ್ಯಾಯಯುತವಾಗಿ ನಮಗೆ ಪರಿಹಾರನೂ ಇಲ್ಲ, ನಮಗೆ ನೌಕರಿನೂ ಇಲ್ಲ, ಏನೂ ಇಲ್ಲ. ಇದೇ ನಮ್ಮ ರಾಜ್ಯದಾಗ, ಇದೇ ನಮ್ಮ ಕರ್ನಾಟಕದಾಗ ಹೇಮಾವತಿ ಡ್ಯಾಮು ಅದು ಯಾವಾಗ ಆಗಿಲ್ಲ, ಅದು ನಮ್ಮ ಕಾರಂಜ ಡ್ಯಾಮು ಸಮಯದಾಗೆ ಅದೂ ಆಗಿಲ್ಲದ. ಆ ಡ್ಯಾಮ್ನು ಇವತ್ತು ಅಲ್ಲಿನ ರೈತರಿಗೆ, ಅಲ್ಲಿನ ಸಂತ್ರಸ್ತರಿಗೆ ಇದೇ ನಮ್ಮ ಸರ್ಕಾರ, ನಮ್ಮ ರಾಜ್ಯನೇ ಜಮೀನು ಭೀ ಕೊಟ್ಟದ. 10 ಎಕರೆ ಜಮೀನು ಇದ್ರೆ 5 ಎಕರೆ ಜಮೀನು ಕೊಟ್ಟದ, ಮನೆಗೆ ಒಂದು ನೌಕರಿ ಕೊಟ್ಟದ, 10 ಎಕರೆ ಅದಕ್ಕೆ ದುಡ್ಡು ಕೊಟ್ಟದ. ಇವತ್ತು ಭಾಳಷ್ಟು ಅದಕ್ಕೆ ಆನಂದಗರ ಅವರು ನಮ್ಮ ಜಮೀನು ಹೊಲ ಮನೆಗೆ ಹೋಗ್ಯಾರಂತ ಅವ್ರಿಗೆ ಯಾವುದೇ ಎಜುಕೇಶನ್. ಇವತ್ತು ನಾವು ಪೂರ ನಮ್ಮ ತಾಯಿ ಸಮಾನ ಆಗಿರ್ತಕ್ಕಂಥ
ಕಾಲಾನುಕಾಲ ಏನಕ್ಕೆ ಅನ್ನ ಕೊಡುವಂಥ ನಮ್ಮ ತಾಯಿಗೆ ಏನಕ್ಕೆ ನಾವು ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ನಮಗೆ ನ್ಯಾಯಯುತವಾಗಿ ಬೆಲೆ ಕೊಡ್ತಾ ಇಲ್ಲ. ಸುಮಾರು 40 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಹೊಂಟಿದ್ದೆವು. ಭಾಳ ಮಂದಿ ಮುಖ್ಯಮಂತ್ರಿ ಆದರು, ಭಾಳ ಮಂದಿ MLA ಆದರು, ಎಲ್ಲರೂ ಆಶ್ವಾಸನೆ ಕೊಡ್ತಾನೆ ಬರ್ತಾರೆ. ಅವ್ರು ಆಶ್ವಾಸನೆ ಕೊಡಬೇಕು. ನಮ್ಗೆ 2-3 ತಿಂಗಳದಾಗ ಏನೋದಕ್ಕೆ ನಾವು ಸರ್ಕಾರ ಆಶ್ವಾಸನೆ ಕೊಡಬೇಕು. ಅವ್ರು ನಮಗೆ 1 ವರ್ಷದಾಗ ನೀವು ಪರಿಹಾರ ಕೊಡ್ತೀವಿ ಅಂತ ಹೇಳೋದು. ಅವ್ರದ್ದು 1 ವರ್ಷ ಬರಸ್ತಾನೆ ಅವ್ರ ಸರ್ಕಾರ ಇರ್ತದೆ. ಈಗ ಹಿಂಗೆ ಕಾಂಗ್ರೆಸ್ ಸರ್ಕಾರದಾಗ ಅದೇ ಟೈಪ್ ಆಯ್ತು, BJP ಸರ್ಕಾರದಾಗ ಅದೇ ಟೈಪ್ ಆಯ್ತು, ಎಲ್ಲದ್ರದಾಗ ಅದೇ ಟೈಪ್ ಹಾಕೋತ ಹೊಂಟದ. ಇದೇ ಧರ್ಮಸಿಂಗ್ ಅವ್ರು ಅನ್ನೋದಕ್ಕೆ ಅಂದ್ರೆ ಒಂದು ಕಮಿಟಿ ಕೂಡಿಸಿದಾಗ ಏನೋದಕ್ಕೆ ಅಂದ್ರೆ ಅವಾಗ ನಮ್ಮದು ಇಂಥ ಹೋರಾಟ ಅನ್ನೋಕ್ಕೆ ಸ್ಟ್ರಾಂಗ್ ಆಗಿ ಇದ್ದಿಲ್ಲ, ಯಾರು ಕೇಳೋರಿದ್ದಿಲ್ಲ. ಧರ್ಮಸಿಂಗ್ ಅವ್ರು ಏನಕ್ಕೆ ಒಂದು ಕಮಿಟಿ ಕೂಡಿಸಿದಾಗ ಆ ಕಮಿಟಿ ಏನು ಹೇಳಿತ್ತು, ಕಾರಂಜ ಸಂತ್ರಸ್ತರಿಗೆ ನ್ಯಾಯಯುತವಾಗಿ ಬೆಲೆ ಕೊಡಬೇಕು ಅಂತ ಆ ಕಮಿಟಿ ಹೇಳ್ತು. ಆವಾಗ ನಮ್ಮಲ್ಲಿ ಕೇಳೋರು ಯಾರು ಇದ್ದಿಲ್ಲ, ಅವ್ರಿಗೆ ಕೇಳೋರು ಯಾರು ಇಲ್ಲದಕ್ಕೆ ಅದಕ್ಕೆ ಸರ್ಕಾರ ಇದೇ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು, ಅದು ರಿಜೆಕ್ಟ್ ಮಾಡೋದು. ಹಲೋ ಭಾರತ್ ಮಾತಾ ಕಿ ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಇಲ್ಲಿವರೆಗೆ ಹೋರಾಟ, ಇಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ, ಕಾರಂಜ ಸಂತ್ರಸ್ತರ ಹೋರಾಟಕ್ಕೆ. बोलो भारत माता की, बोलो भारत माता की. ಇಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ.